ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ ಬೈ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮಚಂದ್ರ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಗೃಹಲಕ್ಷ್ಮಿ 4ನೇ ಕಂತಿನ ಬಗ್ಗೆ ಅಪ್ಡೇಟ್ನ ಕೊಡ್ತಾ ಇದ್ದೀನಿ. ಈ ಒಂದು ಅಪ್ಡೇಟ್ನ ಸರ್ಕಾರ ಕೊಟ್ಟಿದೆ. ಏನಂತ ಅಪ್ಡೇಟ್ನ ಕೊಟ್ಟಿದೆ, 4ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಥವಾ ಬರೋಲ್ವಾ ಏನು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಫಸ್ಟ್ ಆಗಿ ನೋಡ್ತಾ ಇದ್ದಾರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕನ್ನ ಆಲ್ ಅಂತ ಒತ್ತೋದನ್ನ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವಾಗ ನೋಡಿ 1 ಮತ್ತು 2 3ನೇ ಕಂತಿನ ಹಣ ಪಡೆದುಕೊಂಡು 4ನೇ ಕಂತಿಗಾಗಿ ಯಾರೆಲ್ಲ ಕಾಯ್ತಾ ಇದ್ರು, ಸೊ ಅವರಿಗಾಗಿ ಒಂದು ಅಪ್ಡೇಟ್ನ ಕೊಟ್ಟಿದೆ ಅಂತ ಹೇಳ್ಬೋದು ಈ ಕಾಂಗ್ರೆಸ್ ಸರ್ಕಾರ. ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಏನಿದೆ ಇದು 3 ಕಂತುಗಳನ್ನು ಈಗಾಗಲೇ ಕೊಟ್ಟಿದೆ ಅಂತ ಹೇಳ್ಬೋದು. 4ನೇ ಕಂತಿಗಾಗಿ ವೇಟನ್ನು ಮಾಡ್ತಾ ಇದ್ದಾರೆ. ಯಾರು 1 2 3 ಕಂತನ್ನು ಪಡೆದಿದ್ದಾರೆ ಅವರು 4ನೇ ಕಂತಿಗಾಗಿ ವೇಟನ್ನು ಮಾಡ್ತಾ ಇದ್ದಾರೆ. ಸೊ ಇನ್ನೂ ಏನಪ್ಪಾ ಅಂತಂದರೆ 1 2 3 ಕಂತುಗಳನ್ನು ಇನ್ನೂ ಒಂದು ಕಂತು ಬರದೇ ಇರೋರು ಕೂಡ ಇದರಲ್ಲಿ ತುಂಬ ಜನ ಇದ್ದಾರೆ. ಸೊ ಅವರು ಕೂಡ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ವಿಡಿಯೋನ ಕೊನೆಯಲ್ಲಿ ನೋಡೋಕ್ಕೆ ಇಷ್ಟಪಡ್ತೀನಿ. ಇವಾಗ ಏನಪ್ಪಾ ಅಂತಂದರೆ ಕಾಂಗ್ರೆಸ್ ಸರ್ಕಾರ ಏನು ಹೇಳಿತ್ತು ಅಂತಂದರೆ ಈಗ 4ನೇ ಕಂತಿನ ಹಣನ ನಾವು ಬಿಟ್ಟಿದ್ದೀವಿ ಮತ್ತು ಹಿಂಪಡೆದಿದ್ದೀವಿ ಅಂತ ಕೂಡ ಹೇಳ್ತಾ ಇತ್ತು. ಸೊ ಇನ್ನೊಂದು ನಮ್ಮ ತಲೆಯಲ್ಲಿ ಬರೋದೇನಪ್ಪ ಅಂತಂದರೆ ಈಗ ಕಾಂಗ್ರೆಸ್ ಕಡೆಯಲ್ಲಿ ಹಣ ಇದೆಯೋ ಇಲ್ಲೋ ಅನ್ನೋದು ಕೂಡ ಒಂದು ಪ್ರಶ್ನೆಯಾಗಿ ಮೂಡುತ್ತೆ. ಯಾಕಂದರೆ ಇವರು ಈ ರೀತಿ ಮಾಡ್ತಾ ಇರೋದು ನೋಡಿದ್ರೆ ಇವ್ರ ಕಡೆ ಹಣ ಇಲ್ಲ. ಸೊ ಇದಕ್ಕಾಗಿ ಇವರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ನಮಗೆ ಅನಿಸುತ್ತೆ. ಸೊ ಒಂದು ನಾವು ನೋಡೋದಾದ್ರೆ ಏನಪ್ಪಾ ಅಂತಂದರೆ ಸಿದ್ದರಾಮಯ್ಯ ಅವರು ಹೇಳೋ ಪ್ರಕಾರ ಈಗಾಗಲೇ ನಾವು 11,000 ಕೋಟಿನ ಏನಿದೆ ಒಂದು ಗೃಹಲಕ್ಷ್ಮಿ ಯೋಜನೆಗೆ ನಾವು ಹಣನ ಬಿಟ್ಟಿದ್ದೀವಿ ಅಂತ ಅವ್ರು ಹೇಳಿದ್ದಾರೆ. ಅಂತಂದರೆ ಈಗ ನಾವು ನೋಡೋ ಪ್ರಕಾರ ಏನಂತಂದರೆ 5 ತಿಂಗಳ ಹಣ ಏನಿದೆ ಗೃಹಲಕ್ಷ್ಮಿ ಹಣ ಈಗಾಗಲೇ ಅವರು ರಿಲೀಸನ್ನು ಮಾಡಿದ್ದಾರೆ. ಸೊ ಇದೊಂದು ಒಳ್ಳೆಯ ಮಾಹಿತಿ ಅಂತಲೇ ಹೇಳ್ಬೋದು, ಒಂದು ಒಳ್ಳೆಯ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅಂತಂದರೆ 5 ತಿಂಗಳವರೆಗೆ ನಿಮಗೆ ಹಣ ಖಂಡಿತ ಬಂದೇ ಬರುತ್ತೆ ಅಂತ. ಸೊ ಇವಾಗ ಏನಾಗಿದೆ ಅಂದರೆ 4ನೇ ಕಂತಿನ ಹಣ ನಿಮಗೆ ಯಾವಾಗ ಬರುತ್ತೆ ಅಂತ ಇನ್ನೂ ಕೂಡ ಅವರು ಡೇಟನ್ನು ಅನೌನ್ಸ್ ಮಾಡಿಲ್ಲ ಅಂತಲೇ ಹೇಳ್ಬೋದು. ಸೊ ಒಂದನ್ನು ಹೇಳಿದ್ದಾರೆ ಏನಪ್ಪಾ ಅಂತಂದರೆ ಈ ವಾರದಲ್ಲಿ ಈಗ ಒಂದು 4-5 ದಿವಸದಲ್ಲಿ ನಿಮಗೆ ಹಣ ಬರ್ಬೋದು ಅಂತ ಹೇಳಿದ್ದಾರೆ. ಸೊ ಇದೇ ಡೇಟಿಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನಾಳೆ ಬರ್ಬೋದು, ನಾಡ್ದು ಬರ್ಬೋದು. ಸೊ ಈ ರೀತಿ ಆದಂಥ ಒಂದು ಅಪ್ಡೇಟ್ನ ಅವರು ಕೊಟ್ಟಿದ್ದಾರೆ. ಆದರೆ ನಿಖರವಾದ ಡೇಟನ್ನು ಅವರು ಕೊಡ್ತಾ ಇಲ್ಲ ಅಂತಲೇ ಹೇಳ್ಬೋದು. ಸೊ 4ನೇ ಕಂತಿನ ಹಣ ನಿಮಗೆ ಆದಷ್ಟು ಬೇಗ ಬರುತ್ತೆ. ಸೊ ಯಾರು ಚಿಂತೆ ಮಾಡೋಕ್ಕೆ ಹೋಗ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಯಾರಿಗೂ ಒಂದು ಕಂತು ಹಣ ಬಂದಿಲ್ವೋ, ಸೊ ಅವ್ರದ್ದು ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾಕೆ ಈ ರೀತಿ ಮಾಡ್ತದೆ ಸರ್ಕಾರ ಅಂತ ಗೊತ್ತಾಗ್ತಲ್ಲ. ಅವರು ಹೇಳೋ ಪ್ರಕಾರ ಏನಂತಂದರೆ ಇವಾಗ ನಾವು 4ನೇ ಕಂತಿನ ಹಣ ಯಾಕೆ ಲೇಟ್ ಮಾಡಿ ಅಂದರೆ ಖಾತೆಗೆ ಜಮಾ ಮಾಡೋಕ್ಕೆ ತೀರ್ಮಾನ ಮಾಡಿದೀವಿ ಅಂತ ನೋಡೋದಾದರೆ ಈಗ ಯಾರು ಒಂದು ಕಂತು ಬಂದಿಲ್ವೋ ಅವರಿಗೆ ಹಣವನ್ನು ಹಾಕೋಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ. ಹೀಗಾಗಿ 4ನೇ ಕಂತಿನ ಹಣ ಸ್ವಲ್ಪ ಲೇಟ್ ಮಾಡಿ ನಾವು ಬಿಡುಗಡೆಯನ್ನು ಮಾಡ್ತಾ ಇದ್ದೀವಿ. ಅಂದರೆ ಬಿಡುಗಡೆ ಮಾಡಿದರೆ ಸೊ ಖಾತೆಗಳು ಇನ್ನೂ ಜಮಾ ಆಗಿಲ್ಲ ಅದು. ಸೊ ಹಾಗಾಗಿ ಲೇಟಾಗಿ ಖಾತೆಗಳಿಗೆ ಜಮಾ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಈಗ ಯಾರೆಲ್ಲ ಬಂದಿಲ್ಲೋ ಒಂದು ಕಂತಿನ ಹಣ ಅವರಿಗೆ ನಾವು ಹಣವನ್ನು ಹಾಕೋಕ್ಕೆ ಟ್ರೈ ಮಾಡ್ತಾ ಅಂತ ಹೇಳ್ತಾರೆ. ಸೊ ಎಷ್ಟು ಮಟ್ಟಿಗೆ ಸುಳ್ಳು ಎಷ್ಟು ಮಟ್ಟಿಗೆ ನಿಜ ಅಂತ ಗೊತ್ತಿಲ್ಲ. ಯಾಕಂದರೆ ಇನ್ನೂ ಕೆಲವರಿಗೆ ಅಂದರೆ ತುಂಬ ಜನಗಳಿಗೆ ಒಂದು ಕಂತು ಕೂಡ ಬಂದೇ ಇಲ್ಲ. ಸೊ ಅವ್ರು ಹೇಳ್ಬೇಕಾದ್ರೆ ನಮಗೆ ಇನ್ನೂ ಒಂದು ಕಂತು ಕೂಡ ಬಂದಿಲ್ಲ ಅಂತ ಹೇಳ್ತಾರೆ. ಇವ್ರು ನೋಡ್ತಾ ಇದ್ದಾರೆ ಇಲ್ಲ ನಾವು ಅವ್ರಿಗೆ ಹಾಕೋಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಸೊ ಅವರೊಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಏನಪ್ಪ ನಿಮಗೆ ಯಾವುದೋ ಒಂದು ಕಂತಿನ ಹಣ ಬಂದಿಲ್ಲ ಅಂತಂದರೆ ನೀವು ಆಶಾಬಾಯಿ ಕಾರ್ಯಕರ್ತರ ಹತ್ರ ಹೋಗಿ, ಇಲ್ಲ ಆಶಾಬಾಯಿ ಕಾರ್ಯಕರ್ತರು ಹೇಳ್ತಾರೆ ಅವರು ನಿಮ್ಮ ಮನೆಗೆ ಬಂದರೆ ಏನಾಗಿದೆ ಪ್ರಾಬ್ಲಮ್ ಅಂತ ಹೇಳ್ತಾರೆ ಅಂತ ಹೇಳಿದ್ರು. ಸೊ ಅದನ್ನು ಇನ್ನೂ ಕೂಡ ಅವರು ಚಾಲನೆ ಮಾಡಿಲ್ಲ. ಸೊ ಯಾವಾಗ ಅದನ್ನು ಚಾಲನೆ ಮಾಡ್ತಾರೆ ಅಂತ ನೋಡಬೇಕಾಗುತ್ತೆ. ಆ ರೀತಿ ಏನಾದರೂ ಚಾಲನೆ ಮಾಡಿದರೆ ನಾನು ಬಂದು ನಿಮಗೆ ಕೂಡ ಅದರ ಬಗ್ಗೆ ಒಂದು ಮಾಹಿತಿನ ಕೊಡ್ತೀನಿ. ಸೊ ಇನ್ನೇನಪ್ಪ ಅಂದರೆ 4ನೇ ಕಂತಿನ ಹಣ ಯಾರೆಲ್ಲ ವೇಟ್ ಮಾಡ್ತಿರೋ ಸೊ ಸದ್ಯದಲ್ಲಿ ನಿಮಗೂ ಕೂಡ 4ನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ನೀವು ಇನ್ನೂ ಯಾರೆಲ್ಲ ಬಂದಿಲ್ಲೋ ಸೊ ನೀವು ಸ್ವಲ್ಪ ದಯವಿಟ್ಟು ವೇಟ್ ಮಾಡಬೇಕಾಗಿದೆ. ಇದ್ರ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿಯೂ ಇಲ್ಲ, ಮತ್ತು ಅಧಿಕೃತವಾದ ಲಿಂಕನ್ನು ಕೂಡ ಅವರು ಬಿಟ್ಟಿಲ್ಲ ನೀವು ಯಾವಾಗ ಚೆಕ್ ಮಾಡ್ಕೊಳ್ಳೋದು ಅಂತ. ಸೊ ಅವ್ರು ಹೇಳಿದ ಪ್ರಕಾರ ನಿಮ್ಮದು ಸೀಲಿಂಗ್ ಆಗಿಲ್ಲ, ಆಧಾರ್ ಲಿಂಕ್ ಇಲ್ಲ, ಮತ್ತು ನಿಮ್ಮದು ಹೆಸರು ಏನಿಲ್ಲ ಇದೆಲ್ಲ ಮಾಡಿದ್ರು ಕೂಡ ಕೆಲವರಿಗೆ ಏನೂ ಕೂಡ 1ನೇ ಕಂತಿನ ಹಣ ಬಂದಿಲ್ಲ. ಸೊ ಅವ್ರದ್ದು ಪ್ರಾಬ್ಲಮ್ ಆಗ್ತಾ ಇದೆ. ಸೊ ನೋಡೋಣ ಆದಷ್ಟು ಬೇಗ ಅದನ್ನು ಕ್ಲಿಯರ್ ಮಾಡಲಿ ಅಂತ ನಾವು ಕೂಡ ಕೇಳ್ಕೊಳ್ಳೋಣ ಗೌರ್ಮೆಂಟ್ ಕಡೆ. ಸೊ ಯಾವಾಗ ಕ್ಲಿಯರ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಬಟ್ 4ನೇ ಕಂತಿನ ಹಣ ಇದೆ ಅದು ಬರುತ್ತೆ ಅಂತ ಹೇಳ್ಬೋದು. ಸೊ ಈಗ 5 ಗ್ಯಾರಂಟಿಗಳನ್ನ ಕೊಟ್ಬಿಟ್ಟು ತಗಲಾಕೊಂಡಿದೆ ಏನೋ ಅನ್ನೋ ರೀತಿ ಆಗಿಬಿಟ್ಟಿದೆ ಅವ್ರದ್ದು. ಯಾಕಂದರೆ ಎಲ್ಲ ಕೂಡ ಅವರು ಕೊಡಲೇಬೇಕಾಗಿದೆ. ಸೊ ಈ ರೀತಿ ಆಗಿರುವಾಗ ಒಂದು ಸಹಜ ಪ್ರಶ್ನೆ ಮಾಡೋದು ಹಣ ಅವ್ರ ಕಡೆ ಇದೆಯೋ ಇಲ್ವೋ ಅಂತ. ಆ ರೀತಿ ನೀವು ವಿಚಾರ ಮಾಡೋದಾದರೆ ಅದನ್ನು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಅವರ ಕಡೆ ಈಗಾಗಲೇ 5 ತಿಂಗಳ ಗೃಹಲಕ್ಷ್ಮಿ ಏನಿದೆ ಅದನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಅದು ನಿಮ್ಮ ಖಾತೆಗೆ ಬರೋದಷ್ಟೇ ಬಾಕಿ. ಸೊ ಯಾರೂ ಆತಂಕಗೊಳ್ಳಬೇಡಿ, ನಿಮಗೆ 4ನೇ ಕಂತಿನ ಹಣ ಇದೆ ಅದು ಆದಷ್ಟು ಬೇಗ ಬರುತ್ತೆ ಅಂತ. ಮತ್ತು ಅದು ಯಾವಾಗ ಡೇಟ್ ಆದರೂ ಅನೌನ್ಸ್ ಮಾಡಿದರೆ ಅದ್ರ ಬಗ್ಗೆ ನಾನು ಇನ್ನೊಂದು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಮತ್ತು ಯಾರೆಲ್ಲ ಬಂದಿಲ್ಲೋ ಅವ್ರಿಗೆ ಏನಾದರೂ ಒಂದು ಮಾಹಿತಿ ಕೊಟ್ಟರು ಅದನ್ನು ಕೂಡ ನಿಮ್ಮ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಒತ್ತಿ. ಮತ್ತು ನಾನು ಹಾಕೋಂಥ ಪ್ರತಿಯೊಂದು ವಿಡಿಯೋ ಏನಾದರೂ ನೋಟಿಫಿಕೇಷನ್ಗೆ ಬರುತ್ತೆ. ಇಂಥ ಏನಾದರೂ ಒಂದು ನ್ಯೂಸ್ ಬರ್ತಾ ಇದ್ದರೆ ಆದಷ್ಟು ಬೇಗ ನಾನು ನಿಮ್ಮ ಮುಂದೆ ತರೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಇನ್ನೂ ವೇಟ್ ಮಾಡ್ತಾರೆ ಸ್ವಲ್ಪ ವೇಟ್ ಮಾಡಿ ಅಂತ ನಾನು ಇಷ್ಟಪಡ್ತೀನಿ. ಇನ್ನು 4ನೇ ಕಂತಿಗಾಗಿ ಯಾರೆಲ್ಲ ವೇಟ್ ಮಾಡ್ತಿದ್ದಾರೋ ಖಂಡಿತ ನಿಮಗೆ ಹಣ ಬಂದೇ ಬರುತ್ತೆ. ಸೊ ಯಾರು ಆತಂಕಗೊಳ್ಳಬಾರದು ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.